My dear students, welcome back to your English Academy YouTube channel. Dear students, in this video class, ಹೊಸದಾಗಿರ್ತಕ್ಕಂಥ ಈ ಒಂದು ಬೋರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥ 8th ಸ್ಟ್ಯಾಂಡರ್ಡು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ನಾನೇನು ಮಾಡಿದ್ದೀನಪ್ಪ ಅಂತಂದ್ರೆ ದೇರ್ ಈಸ್ ಅ ನ್ಯೂ ಮಾಡೆಲ್ ಕ್ವಶನ್ ಪೇಪರ್ ಫಾರ್ ದ ಬೆಟರ್ಮೆಂಟ್ ಆಫ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಫಾರ್ ದ್ಯಾಟ್ ರೀಸನ್ ಐ ಬ್ರಾಟ್ ಇನ್ ಫ್ರಂಟ್ ಆಫ್ ಯು. ಇದರಿಂದನೂ ಕೂಡ ನಿಮಗೆ ಭಾಳಷ್ಟು ಹೆಲ್ಪ್ ಆಗ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಬಿಕಾಸ್ ದ ಸೋ ಮೆನಿ ಸ್ಟೂಡೆಂಟ್ಸ್ ಆರ್ ಕಮೆಂಟಿಂಗ್ ಸರ್ ಮೇಕ್ ದ್ಯಾಟ್ ಒನ್ ಮೋರ್ ವಿಡಿಯೋ ರಿಲೇಟೆಡ್ ಟು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬೋರ್ಡ್ ಎಕ್ಸಾಮಿನೇಷನ್ ಮೌಲ್ಯಾಂಕನ ಕ್ವಶನ್ ಪೇಪರ್. ಓಕೆ, ಬಿಫೋರ್ ಬಿಗಿನಿಂಗ್ ದಿಸ್ question paper, just I need your subscription, because your subscription is our motivation to bring the more classes for the betterment of, for the better study of yours my dear students ಅಂತ ಹೇಳ್ತಾ, ಜಸ್ಟ್ ನೀವು ಕೂಡ ಬುಕ್ಕನ್ನು ತಗೊಳ್ರಿ, ಅದ್ರ ಮೇಲೆ ಒಂದು ರೀಸನನ್ನು ನಾನು ನೀಟಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಯಾಕಿದೆ ರೈಟ್ ಆನ್ಸರ್ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಯು ಟೇಕ್ ದ pen and notebook to write down the reason why the answer is right. Okay, let's come to that question paper. It is first main, my dear students. 4 alternatives are given for each of the following questions. Incomplete statements. Choose the correct alternative and write the complete answer along with the correct option for question number 1 to 16. 16 questions are here. Each question carries that 1 mark, totally 16 mark. Okay, my dear students, here is the first question. What is that first question? They climbed dash the stairs, went dash the terrace, or to have view of the star-studded sky. Choose the suitable preposition to fill in the blanks. ಸರಿಯಾದ preposition ನಿಮಗೆ ಚೂಸ್ ಮಾಡಂತ ಹೇಳಿದ್ದಾರೆ. ಹಾಗಾದರೆ ಯಾವುದಾಗುತ್ತೆ ಇಲ್ಲಿ? ದೇ ಕ್ಲೈಂಬ್ಡ್ ಅಪ್ ಇಲ್ಲಿ ರೈಟ್ ಆಗುತ್ತಾ? ದ ಸ್ಟೈರ್ಸ್ ಆ್ಯಂಡ್ ವೆಂಟ್ ಡೌನ್ ಹೋಗಬಲ್ಲ, ಟೆರೆಸ್ ಮ್ಯಾಗಿರ್ತಿತ್ತು, ಅಪ್ ಇದು ಸೂಟೇಬಲ್ ಅಲ್ಲ. ಇದು ದೇ ಕ್ಲೈಂಬ್ಡ್ ಅಬವ್ ಅನ್ನಕ್ಕೆ ಬರೋಂಗಿಲ್ಲ, ಅಂಡ್ರ್ ಕೆಳಗಿರಲ್ಲ ಟೆರೆಸ್. ಹಾಗಾದ್ರೆ ನಮ್ಮ ರೈಟ್ ಆನ್ಸರ್ ಇಲ್ಲಿ ಏನಾಗುತ್ತಪ್ಪ ಅಂತ ಮೈ ಡಿಯರ್ ಸ್ಟೂಡೆಂಟ್ಸ್, ದೇ ಕ್ಲೈಂಬ್ಡ್ ಆಪ್ಷನ್ ಸಿ ಆಗುತ್ತೆ ನೋಡ್ರಿ. ಆಪ್ಷನ್ ಸಿ, they climbed up the stairs, went on the mag hodru. This is the right answer my dear students. Option C is the right answer. I hope up above kangala it is clear to you. Okay, we will move to that second question. My grandfather had a pain in a chest. We took him to a dash. ನಮ್ಮ ಅಜ್ಜನಿಗೆ ಏನದ ಇದೆಯೊಳಗೆ ನೋವದ, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅವರನ್ನು? ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ಸ್. ಪೀಡಿಯಾಟ್ರಿಷಿಯನ್ ಅಲ್ಲ, ಇದು ಚಿಕ್ಕ ಮಕ್ಕಳ ಇದ್ರದ್ದು. ಡರ್ಮಾಟಾಲಜಿಸ್ಟ್ ಅಂದರೆ ಈ ಸ್ಕಿನ್ ಸ್ಪೆಷಲಿಸ್ಟು. ಸೈಕಾಲಜಿಸ್ಟ್ ಅಂದರೆ ಇಲ್ಲಿ ಏನಪ್ಪ ಅಂದ್ರೆ ಮನೋವಿಜ್ಞಾನಿ ಅಂತ ಕರಿತೀವಿ. ಹಾಗಾದ್ರೆ ಕಾರ್ಡಿಯಾಲಜಿಸ್ಟ್ ಏನಪ್ಪ ಅಂತಂದ್ರೆ ಇಟ್ ಈಸ್ ರಿಲೇಟೆಡ್ ಟು ಎ ಸ್ಪೆಷಲಿಸ್ಟ್ ರಿಲೇಟೆಡ್ ಟು ಹಾರ್ಟ್. ಹಾಗಾದ್ರೆ ನಮ್ಮ ರೈಟ್ ಆನ್ಸರ್ ಇಲ್ಲಿ ಏನಾಗುತ್ತೆ? ಆಪ್ಷನ್ ಡಿ, cardiologist my dear students. Cardiologist. Okay, I hope it is clear also. Second question. Next, third question. Veena has dash of rupees but still she dash fees. The appropriate set of homophones to be used in the blank is. Homophones ಮೇಲಿದೆ ನೋಡ್ರಿ. ಸಮ್ ಅನ್ಕ ಇದು ಲೆಕ್ಕ ಬರಂಗಿಲ್ಲ, ಇದು ಬರ್ತದೆ ನೋಡ್ರಿ, ಲ್ಯಾಕ್ಸ್. ವೀನಾ ಹ್ಯಾಸ್, ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಹೇಗಾಗುತ್ತೆ? ವೀನಾನ್ ಬಲ್ಲಿ ಲ್ಯಾಕ್ಸ್, ಲಕ್ಷಗಟ್ಟಲೆ ಹಾಕಿದಾವ ಆಫ್ ರುಪೀಸ್, ಬಟ್ ಸ್ಟಿಲ್ ಶಿ ಲ್ಯಾಕ್ಸ್. ಆಕೆಗೆ ಏನದ, ಇನ್ನೂ ನೆಮ್ಮದಿಯ ತೊಂದರೆ ಅದ. ಅದಕ್ಕೋಸ್ಕರ ಇಲ್ಲಿ ಎರಡನೇ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಇದನ್ನು ತುಂಬ್ತೀವಿ. ಹಾಗಾದ್ರೆ ನಮ್ಮ ರೈಟ್ ಆನ್ಸರು ಬಿ. ಸಿ, ಡಿ ಬೋತ್ ಆರ್ ರಾಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಲೆಟ್ಸ್ ಕಮ್ ಟು ದ್ಯಾಟ್ ದ ಫೋರ್ತ್ ಕ್ವಶನ್. ವಾಟ್ ಈಸ್ ದಟ್ ಫೋರ್ತ್ ಕ್ವಶನ್? Dash he was clever, he was without a job. Dash he was clever without a job. ಇಲ್ಲಿ ರೈಟ್ ಆನ್ಸರ್ ಏನಾಗುತ್ತಾ? ಥಾಟ್ ಅನ್ನಕ್ಕಾಗಂಗಿಲ್ಲ, ದೋ ಆಗುತ್ತಾ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ದೋ he was clever, though the right answer is option B.
ಅವ ಕ್ಲೆವರ್ ಇದ್ದಾಗಿ ಕೂಡ ಅವ ಒಳ್ಳೆಯ ಹುಡುಗ ಆದರೂ ಕೂಡ ಅವನಿಗೇನದ ಅವನಿಗೇನಿಲ್ಲಪ್ಪ ಅಂದರೆ ಜಾಬ್ ಇಲ್ಲ. ಇಲ್ಲಿ ಆಪ್ಷನ್ ಬಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಈ 4 ಕ್ವಶನ್ನು ಕೂಡ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೆಟ್ಸ್ ವಿ ವಿಲ್ ಮೂವ್ ಟು ದ್ಯಾಟ್ ದ 5th question my dear students. Okay, what is that the 5th question? We will see now. The company is moving its factory to a different location. The synonym of the word underlined word location to synonym ಏನಾಗುತ್ತೆ? ಡ್ಯೂರೇಷನ್ ಆಗಂಗಿಲ್ಲ, ಡಿಸ್ಟೆನ್ಸ್ ಆಗಂಗಿಲ್ಲ, ಆಪ್ಷನ್ ಸಿ ಫೋಟೋಸ್ ಆಗಂಗಿಲ್ಲ, ಆಪ್ಷನ್ ಡಿ ಇಲ್ಲಿ ಲೊಕೇಶನ್ ಅಂದರೆ ಏನಪ್ಪ ಅಂತಂದ್ರೆ ಪ್ಲೇಸ್ ಆಗುತ್ತೆ ನೋಡ್ರಿ ಡಿಯರ್ ಸ್ಟೂಡೆಂಟ್ಸ್. ಹಾಗಾದ್ರೆ ನಮ್ಮ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಡಿ, ಪ್ಲೇಸ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 6th question. ದ ವರ್ಡ್ ವಿಚ್ ರೈಮ್ಸ್ ವಿತ್ ದ ವರ್ಡ್ ರೌಂಡ್. ರೌಂಡ್ ಜೊತೆಗೆ ಯಾವುದು ರೈಮಿಂಗ್ ವರ್ಡ್ ಆಗುತ್ತೆ? ಲಂಗ್ ಅನ್ನಕ್ಕಾಗಂಗಿಲ್ಲ, ಗ್ಯಾಂಗ್ ಅನ್ನಕ್ಕಾಗಂಗಿಲ್ಲ, ಫೈಂಡ್ ಅನ್ನಕ್ಕಾಗಂಗಿಲ್ಲ. ಆಗ ರೈಟ್ ಆನ್ಸರ್ ಏನಾಗುತ್ತೆ? ಫೌಂಡ್ ಆಗುತ್ತೆ. ರೌಂಡ್ ಫೌಂಡ್. ಇಟ್ ಇಸ್ ದ ಗುಡ್ ರೈಮ್ ಸ್ಕೀಮ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, I hope it is also clear. Option A is the right answer here. Next, 7th one. Look, there is dash bird flying. Choose the most appropriate article to fill in the blank. ಸರಿಯಾದ ಆರ್ಟಿಕಲ್ ಅನ್ನು ಫಿಲ್ ಮಾಡೋದಂದ ನೋಡ್ರಿ, ಇಲ್ಲಿ ದ ಅನ್ನಕ್ಕಾಗಂಗಿಲ್ಲ. ಆಪ್ಷನ್ ಬಿ ಎ ಆಗುತ್ತೆ ನೋಡ್ರಿ. ದೇರ್ ಇಸ್ ಏನೇ ಯಾಕಾಗುತ್ತೆ? ಇಲ್ಲಿ ಕಾನ್ಸೋನೆಂಟ್ ಅದ, ಬರ್ಡ್ ಅನ್ನೋದು ಸಿಂಗ್ಯುಲರ್ ನೌನ್ ಅದ, ಅದಕ್ಕೋಸ್ಕರ article A is right my dear students. Okay, this is the right. Next, 8th one. Maushi dash me like her own daughter. ಇದು ಯಾವ ಲೆಸನ್ ಒಳಗಿಂದದಪ್ಪ ಅಂತಂದ್ರೆ ಆನಂದಿ ಗೋಪಾಲ್ ಲೆಸನ್ ಒಳಗಿಂದದ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಯಾವ ಲೆಸನ್ನು? ಆನಂದಿ ಗೋಪಾಲ್ ಒಳಗಿಂದದ. ಅದರಲ್ಲಿ ನೀವು ಈ ಪ್ರೆಸಲ್ ವರ್ಬನ್ನು ಕೇಳಿದಾರ. ಟುಕ್ ಕೇರ್ ಆನ್ ಆಗಂಗಿಲ್ಲ, ಟುಕ್ ಕೇರ್ ಆ್ಯಟ್ ಆಗಲ್ಲ, ಟುಕ್ ಕೇರ್ ಬೈ ಆಗಂಗಿಲ್ಲ, ಟುಕ್ ಕೇರ್ ಆಫ್ ಆಗುತ್ತೆ ನೋಡ್ರಿ. ಶಿ ಟುಕ್ ಕೇರ್ ಆಫ್ ಮೀ ಲೈಕ್ ಹರ್ ಓನ್ ಡಾಟರ್. ತನ್ನ ಮಗಳಾಗಿ ನನ್ನನ್ನು ಟ್ರೀಟ್ ಮಾಡಿದಳು. ನೆಕ್ಸ್ಟ್, ಓಕೆ, ಲೆಟ್ಸ್ ಕಮ್ ಟು ದ್ಯಾಟ್ ದ 9th question. 9th question ಏನಿದೆ? ದ ವಿಲೇಜ್ ಪಂಚಾಯತ್ ಹ್ಯಾಸ್ ಡ್ಯಾಶ್ ಮೈ ಫಾದರ್. ಓಕೆ, ಇಲ್ಲಿ ಕ್ವಶನ್ ಕಾಣಲ್ಲ, ಜಸ್ಟ್ ಒಂದು ಸ್ವಲ್ಪ ಮ್ಯಾಗ್ ನೋಡೋಣ. ಒನ್ಸ್ ಅಗೇನ್ ವಿ ವಿಲ್ ಸಿ ದ್ಯಾಟ್ 9th question paper. ಓಕೆ, ದ ವಿಲೇಜ್ ಪಂಚಾಯತ್ ಹ್ಯಾಸ್ ಡ್ಯಾಶ್ ಮೈ ಫಾದರ್ ಆ್ಯಸ್ ಎ ಮೆಂಬರ್ ಆಫ್ ದ ಪಂಚಾಯತ್. ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಫಿಲ್ಡ್ ಹಿಯರ್ ಈಸ್. ಸರಿಯಾದ ವರ್ಬ್ ಯಾವುದಾಗುತ್ತೆ? ನಾಮಿನೇಟರ್ಕ್ಕೆ ಆಗಂಗಿಲ್ಲ. ಯಾಕಾಗಲ್ಲ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್? ದ ವಿಲೇಜ್ ಪಂಚಾಯತ್ ಅನ್ನೋದು ಸಬ್ಜೆಕ್ಟ್ ಅದ, ಹ್ಯಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಅದ. ಹಾಗಾದ್ರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲದ. ಎದ್ರಾಗದ ರೀ? ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲದ. ಹಾಗಾದ್ರೆ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ನಾವು V3ನೇ ಯೂಸ್ ಮಾಡಬೇಕು. ಹಾಗಾದರೆ ಇಲ್ಲಿ V3 ಯಾವುದದ? ನಾಮಿನೇಟೆಡ್ ಅದ, ನಾಮಿನೇಟಿಂಗ್ ಇಲ್ಲ, ನಾಮಿನಲ್ ಅಲ್ಲೇ ಅಲ್ಲ. ಹಾಗಾದ್ರೆ ನಮ್ಮ ರೈಟ್ ಆನ್ಸರ್ ಯಾವುದು? ನಾಮಿನೇಟೆಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಐ ಹೋಪ್ ಇಟ್ ಈಸ್ ಆಲ್ಸೋ ಕ್ಲಿಯರ್ಡ್. It is on the question of present perfect tense. Okay, let's come to the 10th answer. 10th question. If I see dash, I would not do it. If I see him, ಇಲ್ಲಿ ಆಬ್ಜೆಕ್ಟಿವ್ ಪ್ರನೌನ್ ಅದ, ಕರೆಕ್ಟ್ ಆಗ್ಬೋದು. ಹಿ ಅನ್ನಕ್ಕಾಗಲ್ಲ, ಸಬ್ಜೆಕ್ಟ್ ಪ್ಲೇಸ್ನಾಗ ಯೂಸ್ ಮಾಡ್ತಾರೆ. ಹೀಸ್ ಪೊಸೆಷನ್ ಹೇಳಲಿಕ್ಕೆ ದೇ ಅನ್ನಕ್ಕೆ ಬರೋದಿಲ್ಲ. ಹಾಗಾದ್ರೆ ನಮ್ಮ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ ಎ, ಹಿಮ್. ಇಫ್ ಐ see him, I would not do it. Okay, it is also clear. Next, 11th question. Shalini became red with anger when Anjali shared her secret with other girls. ಶಾಲಿನಿ ಸೀಕ್ರೆಟ್ ಅಂಜಲಿ ಇನ್ನೊಬ್ರ ಮುಂದೆ ಹೇಳಿದಾಗ ರೆಡ್ ಏನು ಮಾಡುತ್ತೆ? ದ ವರ್ಡ್ ರೆಡ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ದ ಫೀಲಿಂಗ್ ಆಫ್. ಯಾವ ಫೀಲಿಂಗನ್ನು ಎಕ್ಸ್ಪ್ರೆಸ್ ಮಾಡಿ? ಡಲ್ನೆಸ್ ಅನ್ನಕ್ಕಾಗಲ್ಲ, ಪ್ಯೂರ್ ಅನ್ನಕ್ಕಾಗಲ್ಲ, ಎನ್ವಿ ಅನ್ನಕ್ಕಾಗಲ್ಲ, ಆ್ಯಂಗರ್, ಸಿಟ್ಟನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ಹಾಗಾದ್ರೆ ನಮ್ಮ ರೈಟ್ ಆನ್ಸರ್ ಯಾವುದು? ಆ್ಯಂಗರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಇದು ಕೂಡ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಕಮ್ ಟು ದ್ಯಾಟ್. ನೆಕ್ಸ್ಟ್ 12th ಕ್ವಶನನ್ನು ನೋಡ್ತಾ ಹೋಗೋಣ. ಓಕೆ, ಐ ಹೋಪ್ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರ ಅಂತ ತಿಳ್ಕೊಂಡಿದ್ದೀನಿ. ಬಿಕಾಸ್ ಯುವರ್ ಸಬ್ಸ್ಕ್ರಿಪ್ಷನ್ ಟು ಅವರ್ ಮೋಟಿವೇಶನ್ ಟು ಬ್ರಿಂಗ್ ದ
more classes you my dear students. ಮಾಡಿರ್ಲಿಕ್ಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗಲಿ, ಅವರಿಗೂ ಕೂಡ ಶೇರ್ ಮಾಡಿರಿ. ಕರ್ನಾಟಕದ ಎಲ್ಲ ಸ್ಟೂಡೆಂಟ್ಸು ಕೂಡ ಚೆನ್ನಾಗಿ ರಿಸಲ್ಟ್ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಓಕೆ, ಲೆಟ್ಸ್ ವಿ ವಿಲ್ ಸಿ ದ್ಯಾಟ್ ದ 12th ಕ್ವಶನ್. ದ ವರ್ಡ್ ಪ್ರಪೋಸಲ್, ಮೂರದಾವ ನೋಡ್ರಿ ಸಿಲ್ಯಾಬಲ್ ಅಂದ್ರೆ ಏನು? ಸ್ವರದ ಉಚ್ಚಾರ. ಹಾಗಾದ್ರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸಿ, ಪ್ರಪೋಸಲ್. 3 syllables are here. Next, 13. The word which matches with word put to form a compound word is. ಪುಟ್ ಜೊತೆ ಪುಟ್ ನಾಯಿ ಆಗಂಗಿಲ್ಲ, ಪುಟ್ ಡ್ರೆಸ್ ಆಗಂಗಿಲ್ಲ. ಹಾಗಾದ್ರೆ ಏನಾಗುತ್ತೆ? ಆಪ್ಷನ್ ಸಿ, ಫುಟ್ ಪಾತ್ ಆಗುತ್ತೆ ನೋಡ್ರಿ. ಕಂಪೌಂಡ್ ವರ್ಡ್ ಏನಾಗುತ್ತೆ? ಫುಟ್ ಪಾತ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಆಪ್ಷನ್ ಸಿ ಈಸ್ ದ ರೈಟ್. ಓಕೆ, next 14th question. The word which takes dis as a prefix to form the opposite word is. Dis ಅನ್ನೋದು ಅಪೋಸಿಟ್ ವರ್ಡ್ ಪ್ರೆಫಿಕ್ಸ್ ಯಾವುದಕ್ಕೆ ತೊಗೊಳುತ್ತೆ? ಲೈಕ್, ಡಿಸ್ಲೈಕ್. ಇಲ್ಲೇ ಅದ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಲೈಕ್ ಏನಾಗುತ್ತೆ? ಡಿಸ್ಲೈಕ್ ಆಗುತ್ತೆ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಕ್ಲೀನ್ ಅನ್ನೋಕ್ಕಾಗಂಗಿಲ್ಲ, ಹ್ಯಾಪಿ ಅನ್ನೋಕ್ಕಾಗಂಗಿಲ್ಲ, ಡ್ರೆಸ್ ಅನ್ನೋಕ್ಕಾಗಂಗಿಲ್ಲ, ಅದ್ರ ಜೊತೆ ಸುಟೇಬಲ್ ಆಗಲ್ಲ. ನಮ್ಮ ಆನ್ಸರು ಡಿಸ್ಲೈಕ್. Next 15th question. The correctly spelt word in the given option is. ಸರಿಯಾಗಿ ಸ್ಪೆಲ್ಲಿಂಗ್ ಇರ್ತಕ್ಕಂಥ ವರ್ಡ್ ಪರ್ಸೆಡ್ ಅಲ್ಲ, ಪರ್ಸ್ಯೂಡ್ ಅಂದರೆ ತೆಗೆದುಕೊಂಡೆ. ಇದು ಕರೆಕ್ಟ್ ಆಗಿದೆ ನೋಡ್ರಿ. ಪರ್ಸ್ಯಾಡ್ ಅಲ್ಲ. ನೆಕ್ಸ್ಟ್ ಅದು ಆಪ್ಷನ್ ಡಿ, ಪರ್ಸೆಡ್ ಅದು ಅಲ್ಲ. ಓಕೆ, ಇಟ್ ಈಸ್ ಆಲ್ಸೋ ಕ್ಲಿಯರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಲೆಟ್ಸ್ ವಿ ವಿಲ್ ಸಿ ದ್ಯಾಟ್ ದ ಕ್ವಶನ್ ನಂಬರ್ 16. ವಾಟ್ ಈಸ್ ದ್ಯಾಟ್ ಕ್ವಶನ್ ನಂಬರ್ 16? ದ ಅಬೌವ್ ಪಿಕ್ಚರ್ ಡೆಪಿಕ್ಟ್ಸ್ ಅಬೌಟ್. ಈ ಪಿಕ್ಚರ್ ಏನು ಹೇಳ್ತಾ ಇದೆ ಇಲ್ಲಿ ನೋಡ್ರಿ? ಲುಕಿಂಗ್ ಫಾರ್ ಎ ಜಾಬ್ ಹೇಳ್ತಾ ಇದೆ. ಕೂತಾನ ಇಲ್ಲಿ ಪಾಪ, ಎಲ್ಲ ಡ್ರೆಸ್ಸಸ್ ಹಾಕೊಂಡು ಇಡೀ ಕೂತಾನ, ಬಟ್ ಜಾಬ್ ಸಿಗ್ತಾ ಇಲ್ಲ. ಹಾಗಾಗಿ ಬೆಗ್ಗರ್ ಅನ್ಕಲ್ಲ, ಅನ್ಎಂಪ್ಲಾಯ್ಮೆಂಟನ್ನು ಎಕ್ಸ್ಪ್ರೆಸ್ ಮಾಡುತ್ತೆ ಮೈ ಡಿಯರ್ ಸ್ಟೂಡೆಂಟ್. ಇಟ್ ಈಸ್ ದಿಸ್ ಪಿಕ್ಚರ್ ಎಕ್ಸ್ಪ್ರೆಸಸ್ ಅಬೌಟ್ ದ unemployment my dear students. Okay, this is the option B is the right answer my dear students. Okay, next we will move to that the second main. Rewrite as directed for question number 17 to 20. 4 into 1 is equal to 4. ಪ್ರತಿಯೊಂದು ಕ್ವಶನ್ ಕೂಡ 1 ಮಾರ್ಕ್ಸನ್ನು ತೆಗೆದುಕೊಳ್ಳುತ್ತೆ. ನೆಕ್ಸ್ಟ್ 17th ಕ್ವಶನ್ ಏನಿದೆಪ್ಪ ಅಂತಂದ್ರೆ, I was elected to carry out a program. ಈ ಕ್ಯಾರಿ ಔಟನ್ನು ಅಂಡರ್ಲೈನ್ ಮಾಡಿದ್ದಾರೆ ನೋಡ್ರಿ. ಜಸ್ಟ್ ಫೋಕಸ್ ಆನ್ ದಟ್. ವಾಟ್ ಈಸ್ ದ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ಇಡಿಯಮ್ ಇನ್ ದ ಗಿವನ್ ಸೆಂಟೆನ್ಸ್? ಕ್ಯಾರಿ ಔಟ್ ಅಂದ್ರೆ ಏನಪ್ಪ ಅಂತಂದ್ರೆ, ನಿಮ್ಮ ಲೆಸನ್ ಗ್ರಾಮರ್ ಪಾರ್ಟಲ್ಲಿ ಇದೆ ನೋಡ್ರಿ. ಕ್ಯಾರಿ ಔಟ್ ಮೀನ್ಸ್ ಆರ್ಡರ್ ಇಂಟು ಆ್ಯಕ್ಷನ್. ಆರ್ಡರ್ ಇಂಟು ಆ್ಯಕ್ಷನ್. ಕ್ಯಾರಿ ಔಟ್ ಅಂದರೆ ಏನು? ಆರ್ಡರ್ ಇಂಟು ಆ್ಯಕ್ಷನ್. ಆರ್ಡರ್ನ ಆ್ಯಕ್ಷನಲ್ಲಿ ತೊಗೊಂಬರೋದು. Okay, it is also clear. Next 18th question ನೋಡ್ರಿ. I visited my grandparents last weekend. ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಲಾಸ್ಟ್ ವೀಕೆಂಡಲ್ಲಿ ನಾನು ವಿಸಿಟ್ ಮಾಡಿದೆ, ಭೇಟಿಯಾಗಿ ಬಂದೆ. ಏನು ಮಾಡಬೇಕಿದೆ? ನನ್ನ ಚೇಂಜ್ ದ ಸೆಂಟೆನ್ಸ್ ಟು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಚೇಂಜ್ ಮಾಡತ್ತಾಗ. ಹಾಗಾದ್ರೆ ಇದು ಯಾವ ಟೆನ್ಸಲ್ಲಿ ಅದ? ಇದು ಎದರಾಗದಪ್ಪ ಅಂದ್ರೆ ಸಿಂಪಲ್ ಪಾಸ್ಟ್ನಾಗದ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್. ಪಾಸ್ಟ್ ಸಿಂಪಲ್ ಅದ. ಇದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಮಾಡಬೇಕು. ಯಾವ ರೀತಿ ಮಾಡ್ತೀರಿ ನೋಡ್ರಿ. ಐ ಎನ್ ಆ್ಯಸ್ ಇಟ್ ಇಸ್ ಬರೀರಿ. ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಏನು ಬರ್ತದೆ? ಹ್ಯಾವ್ ಬರ್ತದೆ. ಐ ಹ್ಯಾವ್ ವಿಸಿಟೆಡ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್. ನಿಮಗೆ ಕನ್ಫ್ಯೂಷನ್ ಆಗ್ತಿತ್ತಪ್ಪ ಅಂದ್ರೆ ನೀವೇನು ಮಾಡಿರಿ, ನಾ ಹೇಳ್ತಾ ಹೋಗಿರ್ತೀರಿ, ನೀವು ಬರ್ಕೊಂಬಿಡ್ರಿ. ಲಾಸ್ಟ್ ವೀಕೆಂಡ್. ಓಕೆ, 19th ನೋಡ್ರಿ. 19th ಏನದ? Encounter, effect, appetite, the strange had on a little mind. Rearrange the words into a meaningful sentence. ಅರ್ಥವತ್ತಾದ ಸೆಂಟೆನ್ಸ್ ಆಗಿ ರಿಅರೇಂಜ್ ಮಾಡಂತ ಹೇಳಿದ್ದಾರೆ. ಇದು ನಿಮ್ಮದು ಲಾಸ್ಟ್ 8th ಲೆಸನ್ ಇದೆ ನೋಡ್ರಿ. ದ ವುಮೆನ್ ಆನ್ ಪ್ಲಾಟ್ಫಾರ್ಮ್ ನಂಬರ್ 8 ಬರ್ತಕ್ಕಂಥದ್ದು ನೀವು ಹುಡುಕಾಡಿ ಕೂಡ ಬರೀಬೋದು. ಯಾವ ರೀತಿ ಬರಿತೀವಪ್ಪ ಅಂದರೆ, ಇಲ್ಲಿ ಮೊದಲು ಸಬ್ಜೆಕ್ಟನ್ನು ಐಡೆಂಟಿಫೈ ಮಾಡಿರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಹಾಗಾದ್ರೆ ಹೇಗೆ ಬರಿತೀವಿ? ಓಕೆ, ಹಿಯರ್ ಇಸ್ ನೋ ಪ್ಲೇಸ್ ಟು ಮೀ. ಇಲ್ಲೇ ಬರೀತಿ ನೋಡ್ರಿ, ಅಥವಾ ನೀವು ಬರ್ಕೊಂಬಿಡ್ರಿ. ದ ಸ್ಟ್ರೇಂಜ್ ಎನ್ಕೌಂಟರ್
The strange encounter had little effect on my appetite. Appetite ಅಂದರೆ ಏನು ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಹಸಿದ ಹೊಟ್ಟೆ. ಇಷ್ಟು ಬರೆದ್ರೆ 1 ಮಾರ್ಕ್ಸ್ ನೋಡ್ರಿ. ನೆಕ್ಸ್ಟ್ 20, ಮೈ ಬ್ರದರ್ ಆ್ಯಂಡ್ ಐ ಫೈಟ್ ಲೈಕ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಆಲ್ ದ ಟೈಮ್. ಇಲ್ಲಿ ಲೈಕ್ ಬಂದದ, ಹಾಗಾದ್ರೆ ಫಿಗರ್ ಆಫ್ ಸ್ಪೀಚ್ ಏನಾಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್? ಇದು ಸಿಮಿಲಿ ಆಗುತ್ತೆ ನೋಡ್ರಿ. ಐಡೆಂಟಿಫೈ ದ ಫಿಗರ್ಸ್ ಆಫ್ ಸ್ಪೀಚ್, ಲೈಕ್ ಬಂದರೆ ಅದು ಸಿಮಿಲಿ. ಓಕೆ, ನೆಕ್ಸ್ಟ್ ಕಮ್ ಟು ದ್ಯಾಟ್. ಥರ್ಡ್ ಮೇನ್, ಡು ಆ್ಯಸ್ ಡೈರೆಕ್ಟೆಡ್ ಫಾರ್ ದ ಕ್ವಶನ್ ನಂಬರ್ 21 to 26. I have read a new novel by R.K. Narayan and Venkatesh. Change the sentence to indirect speech. ಇಂಡೈರೆಕ್ಟ್ ಸ್ಪೀಚ್ ಮಾಡಂದಾರೆ. ಯಾವ ರೀತಿ ಮಾಡಬೇಕು ನಿಮ್ಗೆ ಕ್ಲಿಯರಾಗಿ ಹೇಳ್ತೀನಿ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಮೇಲೆ ತೊಗೊಂಬಂದು ಓಕೆ ವಿಲ್ ಸಿ ನಾವು. ಇಲ್ಲಿ ಡೈರೆಕ್ಟ್ ಸ್ಪೀಚ್ ಇಂಡೈರೆಕ್ಟ್ ಸ್ಪೀಚ್ ಮಾಡ್ಬೇಕಂದ್ರೆ ಮೊದಲು ನೀವು ಕೊಟ್ಟಂಥ ಸೆಂಟೆನ್ಸ್ ಯಾವುದದ ನೋಡ್ರಿ, ಅಸರ್ಟಿವ್ ಸೆಂಟೆನ್ಸ್ ಅದ. ಕೊಟ್ಟಂಥ ಟೆನ್ಸ್ ಯಾವುದದ ನೋಡ್ರಿ, ಅದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಅದ. ಹಾಗಾದ್ರೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಸ್ಪೀಕರ್ ಯಾರು? ವೆಂಕಟೇಶ್ ಅಂತ ಬರೀರಿ. ವೆಂಕಟೇಶ್ ದೆನ್ ಸೇಡ್, ವೆಂಕಟೇಶ್ ಸೇಡ್ ಐ ಅಂದರೆ ಯಾರು? ವೆಂಕಟೇಶ್. ಹಿ ಹ್ಯಾಡ್ read a novel by R.K. Narayan. ನಾನು ನೀವು ಬರೀದು ಕ್ಲಿಯರ್ ಆಗಿದೆ ಇರದೇ ಇದ್ರೂ ಕೂಡ ನಾನು ಹೇಳ್ತೀನಿ ಅಂದು ಬರ್ಕೊಂಬಿಡ್ರಿ. ವೆಂಕಟೇಶ್ said that ಬರ್ಬೇಕು ನೋಡ್ರಿ ಇಲ್ಲಿ ಮಾಡಿ. ವೆಂಕಟೇಶ್ said that he had read a novel by R.K. Narayan. ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲದ, ಇದು ಇಂಡೈರೆಕ್ಟ್ ಸ್ಪೀಚಿಗೆ ಪಾಸ್ಟ್ ಪರ್ಫೆಕ್ಟ್ ಆಗಿ ಚೇಂಜ್ ಆಗುತ್ತೆ. ಓಕೆ, ಇದು ಕೂಡ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ 22nd, ಯೂಸ್ ದ ವರ್ಡ್ ಬ್ಯಾಂಕ್ ಇನ್ 2 different ಸೆಂಟೆನ್ಸ್ ಟು ಬ್ರಿಂಗ್ ಔಟ್ 2 different ಮೀನಿಂಗ್ಸ್ ಆಫ್ ದ ವರ್ಡ್. ಬ್ಯಾಂಕ್ ಯಾವ ರೀತಿ ಮಾಡ್ತೀರಿ? ಐ ಗೋ ಟು SBI ಬ್ಯಾಂಕ್ ವಿತ್ ಮೈ ಸಿಸ್ಟರ್. ಈ ರೀತಿ ಬರೆದು ಬಿಡ್ರಿ. ನೆಕ್ಸ್ಟ್, in the banks of river the soil is very fertile. ಈ ರೀತಿ ನಾನು ಹೇಳ್ತೀನಿ, ನೀವು ಬರ್ಕೊಂಬಿಡ್ರಿ. ಇಲ್ಲೇನು ಬರೆಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ಜಾಗ ಶಾರ್ಟೇಜ್ ಇದೆ ಟೈಪಿಂಗ್ ಮಾಡಲಿಕ್ಕೆ ಮತ್ತು ಪ್ಲೇಸ್ ಕೊಡಲಿಕ್ಕೆ. ನಿಮ್ಗೊಂದು ಸ್ವಲ್ಪ ಐಡಿಯಾ ಬರಲಿ ಅಂತೇಳಿ ನಾನು ಏನು ತೊಗೊಂಬಂದೀನಿ. ರೈಟ್ ದ ಮೀನಿಂಗ್ ಆಫ್ ದ ವರ್ಡ್ ಪಾಟರ್ಸ್. ವರ್ಡ್ ಮೀನಿಂಗ್ ಏನು? ಪಾಟರ್ಸ್ ಅಂದರೆ ಏನಪ್ಪ ಅಂತಂದ್ರೆ ಲಗೇಜ್ ಕ್ಯಾರಿಯರ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಪಾಟರ್ಸ್ ಅಂದರೆ ಏನು? ಲಗೇಜ್ ಕ್ಯಾರಿಯರ್ಸ್, ಲಗೇಜನ್ನು ಹೊತ್ತುಕೊಂಡು ಹೋಗೋರು ಪಾಟರ್ಸ್ ಅಂದರೆ. ಇದನ್ನು ಸೆಂಟೆನ್ಸ್ ಒಳಗೆ ಯೂಸ್ ಮಾಡೋದು ಹೇಗೆ ಯೂಸ್ ಮಾಡೋದು? ಪೋರ್ಟರ್ಸ್ ಆರ್ ವೆರಿ ಬ್ಯುಸಿ ಇನ್ ದ ಬಸ್ ಸ್ಟಾಪ್. ಈ ರೀತಿ ಸೆಂಟೆನ್ಸ್ ಮಾಡಿ. ಯಾವ ರೀತಿ? ಪೋರ್ಟರ್ಸ್ ಆರ್ ವೆರಿ ಬ್ಯುಸಿ ಇನ್ ದ ಬಸ್ ಸ್ಟಾಪ್ ಆರ್ ರೈಲ್ವೆ ಸ್ಟೇಷನ್. ಅವ್ರು ಭಾಳ ಬ್ಯುಸಿ ಇದ್ದಾರೆ, ಯಾಕಂದರೆ ಟೂರಿಸ್ಟ್ ಯಾರು ಲಗೇಜ್ ತೊಗೊಂಡಿರ್ತಾರೆ ನೋಡ್ರಿ, ಅದನ್ನ ಹೊತ್ಕೊಂಡು ಹೋಗ್ಲಿಕ್ಕೆ. ನೆಕ್ಸ್ಟ್ ಇಲ್ಲಿ ಏನು ಕೂಡ, ಆಫ್ಟರ್ ಮ್ಯಾರೇಜ್ ಗೋಪಾಲ್ ರಾವ್ ಥಾಟ್ ಇಸ್ ವೈಫ್. ಥಾಟ್ ಅಲ್ಲ, ಟಾಟ್ ಅದ. TAUGST ಆಗಬೇಕು. ಆ್ಯಂಡ್ ಆನಂದಿಬಾಯಿ, ಅಂದಿಬಾಯಿ ಆಗದ. ಆನಂದಿ ಆನಂದಿಬಾಯಿ decided to become a doctor because there were no female doctors at the time. The childhood name of Anandi was Yamuna Joshi. Gopal Rao staunchly supported widow remarriage and women's education. Rearrange sentence in sequential order. ಸರಿಯಾದ ಕ್ರಮದಲ್ಲಿ ನಾವು ಬರೀಬೇಕು. ಮೊದಲು ಇಲ್ಲಿ ಯಾವ್ದು ಬರ್ತದೆ? ಸಿ ಬರ್ತದೆ ನೋಡ್ರಿ ಫಸ್ಟ್. ಆಮೇಲೆ ನೆಕ್ಸ್ಟು ಡಿ, ಎರಡನೇದು. ನೆಕ್ಸ್ಟು ಏನಪ್ಪ ಅಂತಂದ್ರೆ ಎ, ಇದು ಮೂರನೇದು ಮದುವೆ ಆಯಿತು. ನಾಲ್ಕನೇದು ಅಕ್ಕಿ ಏನು ಮಾಡೋದು? ಡಾಕ್ಟ್ರ್ ಆಗ್ಬೇಕಂತ ಡಿಸೈಡ್ ಮಾಡಿದ್ದು. ಈ ರೀತಿ ಕಂಟಿನ್ಯೂಸ್ ಆಗಿ ನೀವು ಆನ್ಸರ್ ಪೇಪರಲ್ಲಿ ಬರೆದು ಬಿಡ್ರಿ. ಯು ವಿಲ್ ಗೆಟ್ ದಟ್ 2 marks ಮೈ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ಏನದ ನೋಡ್ರಿ, ಅಬ್ಸರ್ವ್ ದ ಗಿವನ್ ಪಿಕ್ಚರ್ ಆ್ಯಂಡ್ ರೈಟ್ ಎ ಪ್ಯಾರಾಗ್ರಾಫ್ ಇನ್ ಅಬೌಟ್ 4 to 5 ಸೆಂಟೆನ್ಸ್ ಆನ್ ದ ಗಿವನ್ ಥೀಮ್. ಇಲ್ಲಿ ಕೊಟ್ಟಾರ ಒಂದು ಬುಟ್ಟಿಯಲ್ಲಿ ಏನಿದಪ್ಪ, ಬಾಳೆಹಣ್ಣು ಇದ್ದಾವೆ, ಎಲ್ಲ ಥರ ಹಣ್ಣುಗಳಿದ್ದಾವೆ. ಆ ಒಂದು ಯೂಸಸ್ ಆಫ್ ನೀವು ಫ್ರೂಟ್ಸ್ ಬಗ್ಗೆ ಬರೀಬೇಕು. ಯಾವ ರೀತಿಪ್ಪ ಅದನ್ನು ನಾನು ಹೇಳ್ತಾ ಹೋಗ್ತೀನಿ.
ನೀವೇನು ಮಾಡಿರಿ ಬರ್ಕೊಂಬಿಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಜಸ್ಟ್ ಗೆಟ್ ಅ ಐಡಿಯಾ. ದ ಫ್ರೂಟ್ಸ್ ಆರ್ ವೆರಿ ಎಸೆನ್ಷಿಯಲ್ in our life. They keep us away from many diseases. They are rich in many nutrients and help us to be healthy and active. ನಮ್ಮನ್ನು ಹೆಲ್ದಿ ಮತ್ತು ಆ್ಯಕ್ಟಿವ್ ಆಗಿಡ್ತಾವೆ ಫ್ರೂಟ್ಸ್ ತಿನ್ನೋದ್ರಿಂದ. ಆ್ಯಂಡ್ ಫ್ರೂಟ್ಸ್ ಆರ್ ವೆರಿ ಹೆಲ್ತಿ ಆ್ಯಂಡ್ ಟೇಸ್ಟಿ. ಅವು ನಾವು ತಿನ್ನಲೇಬೇಕು, ಭಾಳಷ್ಟು ಹೆಲ್ದಿ ಮತ್ತು ಟೇಸ್ಟ್ ಆಗಿರ್ತಾವೆ. ಆ್ಯಪಲ್ ಇದ್ರಪ್ಪ ಅಂದ್ರೆ ನೀವೇನು ಯಾವ ರೀತಿ ಮಾಡಿರಿ, ಆ್ಯನ್ ಆ್ಯಪಲ್ ಎ ಡೇ keeps a doctor away. An apple a day keeps a doctor away. Keeps a doctor away. ಈ ರೀತಿ ಹಾಕಿರಿಂದ ನೀವು ಇದರ ಬಗ್ಗೆನೂ ಕೂಡ ಸ್ಟಾರ್ಟ್ ಮಾಡ್ಬೋದು ಮೈ ಡಿಯರ್ ಸ್ಟೂಡೆಂಟ್ಸ್. ಇಷ್ಟೊಂದು 4 ಸೆಂಟೆನ್ಸ್ ಫ್ರೂಟ್ಸ್ ಇಂಪಾರ್ಟೆನ್ಸ್ ಬಗ್ಗೆ ಬರೆದ್ರೆ 2 ಮಾರ್ಕ್ಸ್ ಫಿಕ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಕಮ್ ಟು ದ 26 question my dear students. Read the following conversation and answer the given questions in a sentence each. Hey Richard, are you busy today? B said, I have a couple of errands to run, Jane, but I should be done early. A respond ಮಾಡ್ತಾಳೆ, if you have time this afternoon, do you want to go with me? B, sure. Where are you going? A said, I am going to open house in San Gabriel today. B replied, I didn't know you were looking for a house. A said, I am not ready to buy today. I am just checking the market out. B replied, that's very smart. A ಹೇಳ್ತಾಳೆ ನೋಡ್ರಿ, I want to see what I can afford. ಕ್ವಶನ್ ಮಾರ್ಕ್ ಇಲ್ಲಿ ಬರಬೇಕು. ನೆಕ್ಸ್ಟ್ B replied, that makes total sense. Count me in. Okay, then I will pick you up about 3 p.m. Is that okay? Yes, I should be done by then. Thanks. ಓಕೆ, ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ನೋಡ್ರಿ. ಬಿಟ್ವೀನ್ ಹೂಮ್ ಈಸ್ ದ ಕನ್ವರ್ಸೇಷನ್ ಟೇಕನ್ ಪ್ಲೇಸ್. ನೀವು ಅಲ್ಲಿ ವ್ಯಕ್ತಿಗಳ ಹೆಸರು ಬರೀರಿ, ಅಥವಾ ನೀವೇನು ಮಾಡೋದು, ದೇರ್ ಇಸ್ ಅ ಪರ್ಸನ್ ಎ ಆ್ಯಂಡ್ ಬಿ. ಎ ಆ್ಯಂಡ್ ಬಿ ಈಸ್ ದ ಕನ್ವರ್ಸೇಷನ್ ಟೇಕನ್ ಪ್ಲೇಸ್ ಅಂತ ಬರೀಬೋದು. ಎ ಮತ್ತು ಬಿ ಜೊತೆ ಏನಾಗಿದೆ, ಕನ್ವರ್ಸೇಷನ್ ಈಸ್ ದ ಟೇಕನ್ ಪ್ಲೇಸ್. Where the lady is going to and what time she is going to pick her friend. ಎಲ್ಲಿ ಹೊಂಟಕಿ ಎಲ್ಲಿ ಹೊಂಟಾಳಪ್ಪ ಅಂದ್ರೆ ಟು ಓಪನ್ ಆ್ಯನ್ ಹೌಸ್. ಅಕ್ಕಿ ಅದಕ್ಕೆ ಹೊಂಟಾಳ, ಹೌಸ್ ಓಪನ್ ಮಾಡ್ಲಿಕ್ಕೆ ಹೊಂಟಾಳ, ಹೌಸ್ ಓಪನಿಂಗ್. ಆ್ಯಂಡ್ ಎಷ್ಟಕ್ಕೆ ಫ್ರೆಂಡ್ ಪಿಕ್ ಮಾಡ್ತಾಳ, 3 p.m. ಪಿಕ್ ಮಾಡ್ತಾಳ ಫ್ರೆಂಡನ್ನು. ಇಷ್ಟು ಬರೆದ್ರೆ ಮುಗೀತು ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್, 2 ಮಾರ್ಕ್ಸ್ ಫಿಕ್ಸ್. ನೆಕ್ಸ್ಟ್ ಕಮ್ ಟು ದ 4th one. Do as directed for question number 27 to 29. 3 into 3 is equal to 9 my dear students. Okay. Now identify the proverbs by observing the picture and write them. ಈ ಪಿಕ್ಚರ್ ಮೇಲೆ ಅದ ಈ ಪ್ರೊವರ್ಬ್ಸನ್ನು ನೀವು ಬರೀಬೇಕು. ಯಾವ ರೀತಿಪ್ಪ ಅಂದ್ರೆ ಈ ಪಿಕ್ಚರ್ ಏನದ ಕೈಗಳಿದಾವೆ ನೋಡ್ರಿ. ಈ ಪ್ಲೇಸ್ನಾಗ ನೀವೇನು ಮಾಡಬೇಕು, ಮೆನಿ ಹ್ಯಾಂಡ್ಸ್ ಮೇಕ್ ಲೈಟ್ ವರ್ಕ್. ಏನು ಬರ್ತದೆ ಇಲ್ಲಿ, ಇನ್ನೊಂದು ಲೈಟ್ ವರ್ಕ್. ಈ ರೀತಿ ನೀವು ಸೆಂಟೆನ್ಸ್ ಒಳಗೆ ಬರ್ರಿ. ಯಾವ ರೀತಿ, ಮೆನಿ ಹ್ಯಾಂಡ್ಸ್ ಮೇಕ್ ಲೈಟ್ ವರ್ಕ್. ಇಷ್ಟು ಬರೆದ್ರೆ ಅದು ಮುಗೀತು ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೊಂದು ಮಾರ್ಕ್ಸ್ ಫಿಕ್ಸ್. ನೆಕ್ಸ್ಟ್ ಬಿ ನೋಡೋಣ. A tree ಅದೆಲ್ಲ ಟ್ರೀ ಬರೆದು ಬಿಡ್ರಿ. A tree is known by its fruits. A tree is known by its fruits. ಇಷ್ಟು ಬರೆದು ಬಿಡ್ರಿ. ಓಕೆ, ಬಿ. ನೆಕ್ಸ್ಟ್ ಸಿ ನೋಡೋಣ. ಇಲ್ಲಿ ಬರ್ಡ್ಸ್ ಇದಾವ, ಆ ಬರ್ಡ್ಸಿನ ಫಿದರ್ ಇದೆ, ಫ್ಲಾಕ್ ಟುಗೆದರ್ ಅದ. ಏನು ಮಾಡಬೇಕಿನ್ನು? ಓಕೆ, ವಿ ವಿಲ್ ಸಿ ನೌ. Bird of a feather flock together. ಇಷ್ಟು ಬರೋದ್ರೆ ಮುಗೀತು ನೋಡಿ ಸೆಂಟೆನ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. 3 ಮಾರ್ಕ್ಸ್. 3 ನಿಮಿಷ ಹತ್ತಂಗಿಲ್ಲ, 1 ನಿಮಿಷನಾಗ 3 ಮಾರ್ಕ್ಸ್ ತೊಗೊಂಡ್ಬಿಡ್ತೀರಿ. ನೆಕ್ಸ್ಟ್ 28th. Read the given lines from the poem and write the summary in your own words. My Anglo alone. ಇಲ್ಲಿ ಪೋಯಮ್ ಕೊಟ್ಟಿದ್ದಾರೆ, ಇದ್ರ ಸಮರಿಯನ್ನು ಬರಿಬೇಕು. ಲೈಯಿಂಗ್ ಥಿಂಕಿಂಗ್ ಲಾಸ್ಟ್ ನೈಟ್, ಹೌ ಟು ಫೈಂಡ್ ಮೈ ಸೋಲ್ ಎ ಹೋಮ್,
Fair water is not thirsty and bread loaf is not stone. I came up without one thing. I don't believe I am wrong that nobody can make it out here alone. ಸಮರಿ ಇಲ್ಲಿ ಏನು ಹೇಳ್ತಾರೆ ಮಾಯಾ ಆಂಗ್ಲೋ ಅವರು ಲೋನ್ಲಿನೆಸ್ ಹೇಳ್ತಾರೆ. ಯಾವ ರೀತಿ ನೀವು ಬರಿಬೇಕಪ್ಪ ಅಂದ್ರೆ ನಾನು ಹೇಳ್ತಾ ಹೋಗ್ತೀನಿ ನೋಡ್ರಿ, ಬರ್ಕೊಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ದಿಸ್ ಪೋಯಮ್ ಈಸ್ ಅಬೌಟ್ ರಿಯಲೈಸಿಂಗ್ ದ್ಯಾಟ್ no matter who you are or where you come from or how much money you have, you need other human beings to survive in this life. You need people who love you and help you through your hardships, your struggleful life. ಎಷ್ಟು ಬರೆದ್ರೆ ಫಿಕ್ಸ್ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಹೋಪ್ ಅದು ಕೂಡ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ 29th ಕ್ವಶನನ್ನು ನಾವೀಗೇನು ಮಾಡೋಣಪ್ಪ ಅಂದ್ರೆ ನೋಡೋಣ ಮೈ ಡಿಯರ್ ಸ್ಟೂಡೆಂಟ್ಸ್. ಏನದ, ರೀಡ್ ದ ಟೈಮ್ ಟೇಬಲ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಸ್ಟೇಷನ್ ನೇಮ दादर वसई रोड सूरत आनंद जंक्शन अहमदाबाद. अराइवल टाइम स्टार्टिंग पॉइंट 12:53, 4:15 AM, 6:43 AM, 8 AM. ಇದು ಅರೈವಲ್ ಟೈಮ್, ಡಿಪಾರ್ಚರ್ ಟೈಮ್. ಇದೆಲ್ಲ ಸರಿಯಾಗಿ ನೋಡ್ಕೋತ ಹೋಗ್ರಿ ಮೈ ಡಿಯರ್ ಸ್ಟೂಡೆಂಟ್. ಪ್ಯಾಸೆಂಜರ್ಸ್ ಕೊಟ್ಟಿದ್ದಾರೆ, ಕ್ವಶನ್ಸ್ ಏನು ಕೊಟ್ಟಿದ್ದಾರೆ. ಹೌ ಮಚ್ ಟೈಮ್ ಡಸ್ ದ ಟ್ರೈನ್ ಟೇಕ್ ಟು ರೀಚ್ ಅಹಮದಾಬಾದ್ ಆಫ್ಟರ್ ಡಿಪಾರ್ಟಿಂಗ್ ಫ್ರಮ್ ದ ಆನಂದ್ ಜಂಕ್ಷನ್. ಎಷ್ಟು ಟೈಮ್ ತೊಗೊಳ್ತದ ಅಹಮದಾಬಾದನ್ನು ರೀಚ್ ಆಗಲಿಕ್ಕೆ? ಎಷ್ಟು ತೊಗೊಳ್ತದ? ಇಟ್ ಟೇಕ್ಸ್ 1.35 ಮಿನಿಟ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. 1 ತಾಸು 35 ನಿಮಿಷ ತೊಗೊಳ್ತದ. 1.35 hours time does the train take to reach Ahmedabad after departing from Anand Junction. ಇಲ್ಲದ ನೋಡ್ರಿ, ಆನಂದ್ ಜಂಕ್ಷನ್ ಬಿಟ್ಟದ, ಇಲ್ಲಿ 8ಕ್ಕೆ ಬಂದು ರೀಚ್ ಆಗ್ಯದ. ಓಕೆ, 8:20ಕ್ಕೆ ಬಿಟ್ಟದ, ಇಲ್ಲಿ ಬಿಟ್ಟದ, ಇಲ್ಲಿ 8:20. ಹಾಗಾದ್ರೆ ಟೈಮ್ ಎಷ್ಟಾಗ್ತದೆ ನೋಡ್ರಿ, 1:35 ಮಿನಿಟ್ಸ್ ಆಗುತ್ತೆ. 1 hour 35 minutes. How many passengers entered into the train after departing from Vasai road? ಎಷ್ಟು ಬಂದಿದಾರ ಇಲ್ಲಿ ನೋಡ್ರಿ, ವಸಾಯಿ ರೋಡಲ್ಲಿ ಎಷ್ಟು? 378 passengers entered into the train after departing from ವಸಾಯಿ ರೋಡ್. ಹಿಂಗೆ ಬರೆದ್ರೆ ಸಾಕು. ನೀವು ಇದನ್ನ ತಾವು ತೆಗಿರಿ, ಇದಕ್ಕೆ ಕಂಟಿನ್ಯೂ ಮಾಡಿಬಿಡ್ರಿ, ಆನ್ಸರ್ ಮುಗಿದೋಯ್ತು. ವಾಟ್ ವಾಸ್ ದ ಟೈಮ್ ಡ್ಯೂರೇಷನ್ ಆಫ್ ದ ಡಿಪಾರ್ಟಿಂಗ್ ಫ್ರಮ್ ದಾದರ್ ಟು ಸೂರತ್? ವಾಟ್ ವಾಸ್ ದ ಟೈಮ್ ಡ್ಯೂರೇಷನ್ ಆಫ್ ದ ಡಿಪಾರ್ಟಿಂಗ್ ಫ್ರಮ್ ದ ದಾದರ್ ಟು ಸೂರತ್? ಎಷ್ಟು ದಾದರಿಂದ ಸೂರತ್ಗೆ ಎಷ್ಟು ಟೈಮ್ ತೊಗೋತದ? ಟೋಟಲ್ ಎಷ್ಟು ತೊಗೋತದ ನೋಡ್ರಿ, 4 hours 4 ತಾಸು 15 ಮಿನಿಟ್ ತೊಗೋತದ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ವಾಸ್ ದ ಟೈಮ್ ಡ್ಯೂರೇಷನ್ ಆಫ್ ಡಿಪಾರ್ಟಿಂಗ್ ಫ್ರಮ್ ದಾದರ್ ಟು ಸೂರತ್. ಇಷ್ಟು ಬರೋದ್ರೆ 3 marks ಫಿಕ್ಸ್ ನೋಡ್ರಿ. ನೆಕ್ಸ್ಟ್ 5th ಮೇನ್, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಗಿವನ್ ಕ್ವಶನ್ಸ್ ಇನ್ ಎ ಸೆಂಟೆನ್ಸ್. Water is super important because it's what we need to drink. Water ಬಗ್ಗೆ ಅದ. ಕ್ವಶನ್ಸ್ ನೋಡ್ರಿ, why water is super important? Water is super important because we need to drink it. ಕುಡಿಲಕ್ಕೆ ಬೇಕೇ ಬೇಕು ನೀರು. Why is the water not just good for us but also good for the planet? Saving water is important planet because it uses less energy. ಕಡಿಮೆ ಎನರ್ಜಿಯನ್ನು ತೊಗೊಳುತ್ತಾ. ಎಲ್ಲದ ನೋಡ್ರಿ, ಎಲ್ಲದ ಆನ್ಸರ್? ಇಲ್ಲೇ ಅದ, ಹುಡುಕ್ಯಾಡ್ರಿ ನೀವು. ಓಕೆ, ವಾಟ್ ಈಸ್ ದ ಮೇನ್ ಮೆಸೇಜ್ ಆಫ್ ದ ಪ್ಯಾಸೇಜ್ ರಿಗಾರ್ಡಿಂಗ್ ದ ವಾಟರ್ ಕನ್ವರ್ಸೇಷನ್? ಏನು ಮೆಸೇಜ್ ಕೊಡುತ್ತಾ? that water is very important and we should save the water. ನೀರು ಅನ್ನೋದು ಬಹಳಷ್ಟು ಇಂಪಾರ್ಟೆಂಟು, ಅದನ್ನು ನಾವು ಸೇವ್ ಮಾಡಬೇಕು ಅನ್ನೋದೇ ಮೆಸೇಜ್ ಈ ಪ್ಯಾಸೇಜನ್ನು ಕೊಡುತ್ತೆ. ವಾಟ್ ಈಸ್ ದ ಅಪೋಸಿಟ್ ಆಫ್ ಕೇರ್ಲೆಸ್ ಆ್ಯಸ್ ಡಿಸ್ಕ್ರೈಬ್ಡ್ ಇನ್ ದ ಪ್ಯಾಸೇಜ್? ಕೇರ್ಲೆಸ್ ದ ಅಪೋಸಿಟ್ ವರ್ಡ್ ಏನಾಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್? ಕೇರ್ಲೆಸ್ದು ಕೇರ್ಫುಲ್ ಆಗುತ್ತೆ. ಓಕೆ, ಈ ರೀತಿಯಾಗಿ ನೀವು ಬರೋ 4 marks ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಅಲ್ಲಿದಲ್ಲೇ ಆನ್ಸರು, ಅಲ್ಲಿದಲ್ಲೇ ಕ್ವಶನ್ನು. ನೆಕ್ಸ್ಟ್ ಏನದಪ್ಪ ಅಂತಂದ್ರೆ
Imagine your Piyush or Priyanka studying 8th standard at school KR Nagar. Write a letter to your friend Justin about the memorable incident of your life. 5 Maru. Write a apology letter to your class teacher for the mistake done. ಏನೋ ತಪ್ಪು ಮಾಡಿದರೆ ನಾನು ನೀವೇನು ಮಾಡಬೇಕಂತ ಬರೀಬೇಕು ಅಪಾಲಜಿ ಲೆಟ್ರು. ಯಾವ ರೀತಿ ಬರೀತೀರ ಅನ್ನೋದು ಈಗ ಓರಲ್ ಆಗಿ ಹೇಳ್ತೀನಿ. ನಾನು ಆಲ್ರೆಡಿ ಲೆಟರ್ ಫಾರ್ಮ್ಯಾಟನ್ನು ನಾನು ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲಿ ಪ್ಲೇಲಿಸ್ಟಲ್ಲಿ ವಿಡಿಯೋಸಲ್ಲಿ ಇದಾವೆ, ಅದು ನೋಡಿರಿ, ಅಲ್ಲಿ ಗೊತ್ತಾಗಲಿಕ್ಕೆ ಇಲ್ಲಿ ಬಾಯ್ ಹೇಳ್ತೀನಿ. ಫ್ರಾಮನ್ನು ಹಾಕ್ರಿ. ಯಾವ ರೀತಿಯಪ್ಪ ಅಂತಂದ್ರೆ ಈ ಸೈಡ್ ಲೆಫ್ಟ್ ಸೈಡ್ ಫ್ರಾಮ್ ಹಾಕ್ರಿ. ದೆನ್ ನೆಕ್ಸ್ಟ್ ಪಿಯೂಷ್ 8th ಸ್ಟ್ಯಾಂಡರ್ಡ್, ಪಿಯೂಷ್ 8th ಸ್ಟ್ಯಾಂಡರ್ಡ್, ST ಸರ್ಜೆಂಟ್ KR ನಗರ್. ಡೇಟ್ ಹಾಕ್ರಿ. ಅಲ್ಲಿ ಡೇಟ್ ಆದಮೇಲೆ ಇದ್ರ ಕೆಳಗೆ ಒಂದು ಲೈನ್ ಬಿಟ್ಟು 2 ಹಾಕ್ರಿ. ದಿ ಕ್ಲಾಸ್ ಟೀಚರ್ ದ ಸರ್ಜನ್ ಸ್ಕೂಲ್ KR ನಗರ್. ನೆಕ್ಸ್ಟ್ ಅದಾದಮೇಲೆ ಸಬ್ಜೆಕ್ಟ್ ಹಾಕ್ರಿ. ಸಬ್ಜೆಕ್ಟ್ ಏನಾಗಬೇಕಂದ್ರೆ ಆಸ್ಕಿಂಗ್ ಅಪಾಲಜಿ, ಆಸ್ಕಿಂಗ್ ಅಪಾಲಜಿ ಫಾರ್ ದ ಎಸ್ಟರ್ಡೇಸ್ ಮಿಸ್ಟೇಕ್ ಇಷ್ಟು ಹಾಕ್ರಿ. ನೆಕ್ಸ್ಟ್ ಇದಾದಮೇಲೆ ರೆಸ್ಪೆಕ್ಟೆಡ್ ಸರ್, ರೆಸ್ಪೆಕ್ಟೆಡ್ ಸರ್ ಹಾಕ್ರಿ. ನೆಕ್ಸ್ಟ್ ಐ ಆಮ್ ಪಿಯೂಷ್ ಫ್ರಮ್ ಬಾಡಿ ಆಫ್ ದ ಲೆಟರ್ ಸ್ಟಾರ್ಟ್ ಮಾಡಿರಿ ಇಲ್ಲಿ ಹಿಡ್ಕೊಂಡು. ಐ ಆಮ್ ದ ಪಿಯೂಷ್ ಫ್ರಮ್ 8th ಸ್ಟ್ಯಾಂಡರ್ಡ್ ಕ್ಲಾಸ್ 8th. I apologize you because I did yesterday night we bought egg rice from the. Nowadays we will never do that the thing, please forgive us. Then we will study very sincerely in the upcoming days ಅಂತ ಹೇಳ್ತಾ ಲಾಸ್ಟಿಗೆ ನೀವೇನು ಮಾಡಿರಿ ಥ್ಯಾಂಕಿಂಗ್ ಯು ಅಂತ ಹಾಕ್ಕೊಂಡು ಡೇಟ್ ಹಾಕ್ರಿ. KR ನಗರ್ ಯುವರ್ ಒಬಿಡಿಯಂಟ್ ಸ್ಟೂಡೆಂಟ್ ಅಂತ ಹಾಕ್ರಿ. ದೆನ್ ಸೈನ್ ಯುವರ್ और राइट ब्रैकेटने ಪಿಯೂಷ್ ಅಂತ ಬರೀರಿ. ಓಕೆ, ಇಟ್ಟು ಬರೆದ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್ ಯು ವಿಲ್ ಹ್ಯಾವ್ ದ್ಯಾಟ್ ದ 5 marks. ಓಕೆ, ವಿ ಹ್ಯಾವ್ ದ ಎಂಡ್ ಆಫ್ ದಿಸ್ ಕ್ವಶನ್ ಪೇಪರ್. ನಿಮಗೆ ಯೂಸ್ಫುಲ್ ಅನಿಸಿದರೆ ದೆನ್ ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ದಿಸ್ ಯೂಟ್ಯೂಬ್ ಚಾನಲ್ ಬಿಕಾಸ್ ಯುವರ್ ಸಬ್ಸ್ಕ್ರಿಪ್ಷನ್ ಈಸ್ ಅವರ್ ಮೋಟಿವೇಶನ್. ಹಾಗೆ ನೀವೇನು ಮಾಡ್ರಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸನ್ನು ಕೂಡಿಗೆ ಶೇರ್ ಮಾಡಿರಿ. ನೀವು ಟೀಚಿಂಗನ್ನು ಲೈಕ್ ಮಾಡಿದರೆ ಲೈಕ್ ಮಾಡಿರಿ. ಯು ಹ್ಯಾವ್ ದ ಎನಿ ಡೌಟ್ಸ್ ಆ್ಯಂಡ್ ಎನಿ ಡಿಮ್ಯಾಂಡ್ಸ್ ಫ್ರಾಮ್ ಮೀ ಯು ಹ್ಯಾವ್ ಟು ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದೊಂದಿಗೆ ನಿಮಗೆ ಮುಂದೆ ಶೀಘ್ರದಲ್ಲೇ ಬರ್ತೀನಿ. ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಟ್ಯೂಟರ್. ಓಕೆ, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.